ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು 5:45 ದಿನ ಶುರುವಾಗ್ತಾ ಇದೆ. ಬೆಳಗ್ಗೆ ಎದ್ದ ತಕ್ಷಣ ಆಚೆ ಬಂದಾಗ ಚಂದ್ರ ಕಾಣಿಸ್ತಾ ಇತ್ತು, ವಿಡಿಯೋ ಮಾಡಿಕೊಂಡೆ. ಆದರೆ ನಾನು ಚಂದ್ರ ಅಂತ ಹೇಳಿದರೆ ನಮ್ಮ ಯಜಮಾನ್ರು ಚಂದ್ರ ಅಲ್ಲ ಸೂರ್ಯ, ಈ ಟೈಮಲ್ಲಿ ಸೂರ್ಯ ಮಾತ್ರ ಇಲ್ಲಿ ಬರೋಕ್ಕೆ ಸಾಧ್ಯ, ಚಂದ್ರ ಬರಲ್ಲ ಅಂತಿದ್ರು. ನಾನು ಚಂದ್ರ ಅಂತಲೇ ಅಂತ ಇದ್ದೆ. ಆಮೇಲೆ ಬೆಳಗ್ಗೆಲ್ಲ ಆದಮೇಲೆ ಕಾಫಿ ಎಲ್ಲ ಹರಡಿದ್ರು. ಕಾಫಿ ಎಲ್ಲ ಹಾಕಾದ್ಮೇಲೆ ಒಳಗಡೆ ಏನೇನು ತಿಂಡಿ ರೆಡಿ ಮಾಡೋಣ ಅಂತ ಒಳಗಡೆ ಬಂದೆ. ಅಷ್ಟರಲ್ಲಿ ದೋಸೆ ಹಿಟ್ಟು ರೆಡಿ ಇತ್ತು. ದೋಸೆಗೆ ಮುಳುಗಾಯಿ ಪಲ್ಯ ಮಾಡ್ತಾಯಿದ್ದೆ. ಪಲ್ಯ ಕೂಡ ರೆಡಿ ಆಯಿತು. ನಮ್ಮ ಮನೆಯವರು ನನ್ನ ಮಗನ ಟಿಫನ್ ಬಾಕ್ಸಿಗೆ, ಹಾಗೆ ನಮ್ಮ ಮಾವ ಕೂಡ ಇವತ್ತು ತೋಟಕ್ಕೆ ಊಟ ತೊಗೊಂಡು ಹೊರಟರು. ಜನ ಬರ್ತಾರೆ ಅವ್ರಿಗೆ, ಹಾಗಾಗಿ ಮನೆಗೆ ಬರೋಕ್ಕಾಗಲ್ಲ, ತಿಂಡಿನೂ ಅಲ್ಲೇ ಮಾಡ್ತೀನಿ ಅಂತ ನನ್ನ ಮಗಂಗೆ ನಾನು ತಿಂಡಿ ರೆಡಿ ಮಾಡಾಯಿತು. ಪಲ್ಯ ಮತ್ತು ಸಾಂಬಾರು, ಹಾಲು, ದೋಸೆ ಎಲ್ಲ ಹಾಕಿ ತಗೊಂಡೋಗಿ ಕೊಟ್ಟರೆ ತಿನ್ನು ಅಂದರೆ ತಟ್ಟೆ ಮುಂದೆ ಇಟ್ಕೊಂಡಿದ್ದಾನೆ. ಟಿ ವಿ ಒಳಗಡೆ ಮುಳುಗೋಗಿದ್ದಾನೆ. ಟಿ ವಿ ಒಂದಿದ್ರೆ ಏನೂ ಬೇಡ, ಟಿ ವಿ ನೋಡ್ತಾನೆ ಇದ್ದಾನೆ. ತಿನ್ನು 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 ಅಂತ ಹೇಳಿದ್ರೆ ತಿನ್ನೋ ಕಡೆ ಗಮನನೇ ಇಲ್ಲ, ಬರೀ ಟಿ ವಿ ನೋಡ್ತಾನೇ ಇದ್ದಾನೆ. ನಾನು ತಿನ್ನೋ ಮಗನೇ ಅಂದ. ಆಮೇಲೆ ಲಾಸ್ಟಿಗೆ ತಿನ್ನೋಕ್ಕೆ ಶುರು ಮಾಡ್ದೆ. ಅವ್ನು ತಿನ್ನೋಕ್ಕೆ ಶುರು ಮಾಡಾದ್ಮೇಲೆ ಒಳಗಡೆ ಬಂದು ನಮ್ಮನೆಯವ್ರಿಗೆ ತಿಂಡಿಗೆ ರೆಡಿ ಮಾಡಿದೆ. ಅಷ್ಟರಲ್ಲಿ ಜನ ಬಂದರು ಅಂಥೇಳಿ ನಮ್ಮನೆಯವರು ನಮ್ಮ ಮಾವನ ತೋಟಕ್ಕೆ ಬಿಟ್ಟು ಬರೋಕ್ಕೆ ಹೋದರು. ನಮ್ಮ ಮಾವ ಹೊರಟ್ರು ತೋಟಕ್ಕೆ. ಕಾಫಿ ಚೀಲ ಎಲ್ಲ ತಗೊಂಡು ಜನ ಬರ್ತಾ ಇದ್ದಾರಲ್ಲ ಕುಯ್ಯೋಕ್ಕೆ ಅಂತ ಅವ್ರನ್ನ ಬಿಟ್ಟು, ಹಾಗೆ ಇನ್ನೊಂದು ಸೈಡ್ ತೋಟದಲ್ಲಿ ಮಂಗ ಇದೆ ತುಂಬ, ಆ ಮಂಗನ ಓಡಿಸ್ಬರ್ತೀನಿ ಪಟಾಕಿ ಹಚ್ಚಿ ಅಂತ ಇವರು ಹೋದರು. ಅವ್ರನ್ನ ತೋಟದ ಹತ್ರ ಬಿಟ್ಟು ಇನ್ನೊಂದು ತೋಟದಕ್ಕೆ ಇವ್ರು ಮಂಗನ ಓಡಿಸ್ಬರೋಕ್ಕೆ ಅಂತ ಹೋದರು. ಇವರು ತೋಟದ ಕಡೆ ಹೋದರು. ಇಬ್ಬರು ತೋಟಕ್ಕೆ ಹೋಗಿ ಇವ್ರು ಹೋಗೋವರೆಗೂ ನಾನು ಅಲ್ಲೇ ವೀಡಿಯೋಸ್ ಮಾಡ್ಕೊತಾ ಇದ್ದೆ. ಇಬ್ಬರು ತೋಟಕ್ಕೆ ಹೋದರು. ಆ ಕಡೆ ಸೈಡ್ ಹೋದ್ಮೇಲೆ ಈ ಕಡೆ ನಾನು ನನ್ನ ಮಗನಿಗೆ, ನಮ್ಮ ಯಜಮಾನ್ರಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿ ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡಿ, ಇವತ್ತು ಮಂಗಳವಾರ ಅಲ್ವಾ ಪೂಜೆ ಮಾಡಬೇಕಿತ್ತು, ಹಾಗಾಗಿ ದೇವ್ರ ಪೂಜೆದೆಲ್ಲ ತೊಳೆದಾಯಿತು. ನನ್ನ ಮಗ ಮುಖ ತೊಳ್ಕೊಂಡು ಬಂದಾದಮೇಲೆ ಸ್ಕೂಲ್ಗೆ ರೆಡಿಯಾಗಿ ಅವ್ನು ಲಂಚ್ ಬಾಕ್ಸು ಬ್ಯಾಗು ಎಲ್ಲ ತೊಗೊಂಡು ಸ್ಕೂಟಿಗೆ ಇಟ್ಕೊಂಡೆ. ಸ್ಕೂಲಿಗೆ ಬಿಟ್ಟು ಬರೋಣ ಅಂತ ಹೊರಟೆ. ಅವ್ನು ಕರ್ಕೊಂಡು ಸ್ಕೂಲಿಗೆ, ಅವ್ನು ನೋಡಿ ಹೇಗೆ ಆಡ್ತಾ ಇದ್ದಾನೆ. ಸ್ಕೂಲ್ ಹತ್ರ ಬಿಟ್ಟು ಅವನಿಗೆ ಬಾಯ್ ಮಾಡಿ ನಾನು ಮನೆಗೆ ಹೊರಟೆ. ಮನೆಗೆ ಬಂದಮೇಲೆ ಇವತ್ತು ಮಂಗಳವಾರ ಅಲ್ಲ, ತಾಯಿ ಚಾಮುಂಡೇಶ್ವರಿ ಪೂಜೆ ಮಾಡೋಣ ಅಂತ ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ದೆ. ನೆನ್ನೆ ನಮ್ಮ ಮನೆಯವರು ಪೂಜೆ ಮಾಡಿದ್ರು ಸೋಮವಾರ, ಇವತ್ತು ನಾನು ಪೂಜೆ ಮಾಡ್ತೀನಿ. ಹಾಗಾಗಿ ಪೂಜೆ ರೂಮೆಲ್ಲ ಕ್ಲೀನ್ ಮಾಡಿ ಒರೆಸ್ಕೊಂಡು ದೇವ್ರ ಪೂಜೆ ಎಲ್ಲ ತೊಳ್ಕೊಂಡು ನಾನು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೆ. ದೀಪಕ್ಕೆಲ್ಲ ಬತ್ತಿ ಹಾಕಿ ಎಣ್ಣೆ ಎಲ್ಲ ಹಾಕ್ಕೊಂಡು ಫಸ್ಟು ಗಣಪತಿಗೆ ಆರತಿ ಮಾಡೋಕ್ಕೆ ಹಾಗೂ ತಾಯಿ ಚಾಮುಂಡೇಶ್ವರಿಗೆ ಆರತಿ ಮಾಡೋಕ್ಕೆ ಎರಡೂ ಆರತಿ ತಟ್ಟೆ ರೆಡಿ ಮಾಡಿಕೊಂಡು ದೀಪಕ್ಕೆಲ್ಲ ಎಣ್ಣೆ ಹಾಕ್ಕೊಂಡು ದೀಪಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿಕೊಂಡೆ. ಎಲ್ಲ ರೆಡಿ ಆಯಿತು. ಆಮೇಲೆ ದೀಪ ಮತ್ತು ಹಾಗೆ ಎಲ್ಲ ದೇವ್ರಿಗೆ ಹೂವು ಎಲ್ಲ ಇಟ್ಟು ಪ್ರಥಮ ಪೂಜ್ಯಾಧಿಪತಿ ಶ್ರೀ ಮಹಾಗಣಪತಿಗೂ ಕೂಡ ಗರ್ಕೆ ಎಲ್ಲ ಇಟ್ಟು ಪೂಜೆ ಪ್ರಾರಂಭ ಮಾಡಿದೆ. ತುಳಸಿದೆಲ್ಲ ನೀರು ಹಾಕಿ ಆಮೇಲೆ ದೀಪ ಹಚ್ಕೊಂಡೆ. ದೀಪ ಎಲ್ಲ ಹಚ್ಚಿ ಪೂಜೆ ಪ್ರಾರಂಭ ಮಾಡಿ, ಫಸ್ಟ್ ನಾನು ಗಣಪತಿಗೆ ಯಾವುದೇ ಪೂಜೆ ಮಾಡಿದ್ರು ನಾನು ಗಣಪತಿಗೆ ಸಂಕಲ್ಪ ಮಾಡಿ ಅವರಿಗೆ ಫಸ್ಟು ಊದ್ಗಡ್ಡಿ ಮಂಗಳಾರತಿ ನೈವೇದ್ಯ ಎಲ್ಲ ಮಾಡಿ ಆದಮೇಲೆ ಉಳಿದಿದ್ದ ಪೂಜೆ ಮಾಡ್ಕೊತೀನಿ ಯಾವಾಗಲೂ ಅಷ್ಟೇ. ಆಮೇಲೆ ತಾಯಿ ಚಾಮುಂಡೇಶ್ವರಿಗೂ ಪೂಜೆ ಮಾಡಿ ಅವ್ರದ್ದು ಪ್ರತಿ ಮಂಗಳವಾರ ಕೂಡ ನಾನು ಕಥಾಶ್ರವಣ ಮಾಡ್ತೀನಿ. ದೇವಿ ಮಹಾತ್ಮ ಕಥೆಯನ್ನು ಓದ್ತೀನಿ. 11 ಮತ್ತು 12ನೇ ಅಧ್ಯಾಯ ಓದಿದೆ ಇವತ್ತು. ಪ್ರತಿ ಮಂಗಳವಾರ ದಿನ 2 ಅಧ್ಯಾಯ ಓದ್ತೀನಿ. ಆ ಮಂಗಳಾರತಿ ಆ ಕಥೆ ಎಲ್ಲ ಓದಿ ಎಲ್ಲ ಆದಮೇಲೆ ತಾಯಿ ಚಾಮುಂಡೇಶ್ವರಿಗೆ ಮಹಾಮಂಗಳಾರತಿ ಮಾಡ್ತಾಯಿದ್ದೀನಿ. ನನ್ನ ಇಷ್ಟ ದೇವರು ತಾಯಿ ಚಾಮುಂಡೇಶ್ವರಿ, ಹಾಗಾಗಿ ಮಂಗಳವಾರ ಭಕ್ತಿಯಿಂದ ಪೂಜೆ ಮಾಡ್ತೀನಿ. ಹಾಗೆ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿನೂ ಕೂಡ ನಾನು ಪೂಜೆ ಮಾಡ್ತೀನಿ. ಪ್ರತಿ ಮಂಗಳವಾರ ಗುರುವಾರ ನಾನು ಪೂಜೆ ಮಾಡಿದ್ರೆ ಸೋಮವಾರ ನಮ್ಮನೆಯವ್ರು ಪೂಜೆ ಮಾಡ್ತಾರೆ. ಅವ್ರಿಗೆ ಇಷ್ಟ ದೇವರು ಮಂಜುನಾಥ ಸ್ವಾಮಿ, ನನಗೆ ತಾಯಿ ಚಾಮುಂಡೇಶ್ವರಿ, ಸಾಯಿನಾಥ, ರಾಘವೇಂದ್ರ ಹಾಗೂ ಭೂದೇವಿ ಲಕ್ಷ್ಮೀ ವರನಾಥ ಸ್ವಾಮಿನೂ ಕೂಡ ಪೂಜೆ ಮಾಡ್ತೀನಿ. ಹಾಗೆ ಅನ್ನಪೂರ್ಣೇಶ್ವರಿ ದೇವರು ಅಂದರೆ ನನಗೆ ತುಂಬ ಇಷ್ಟ. ಹಾಗೆ ಇಷ್ಟು ದೇವರು ನಾನು ಭಕ್ತಿಯಿಂದ ಪೂಜೆ ಮಾಡ್ತೀನಿ ಯಾವಾಗಲೂ. ಅದರಲ್ಲೂ ಮಂಗಳವಾರ ಗುರುವಾರ ಅಂದರೆ ತುಂಬ ವಿಶೇಷ ನನಗೆ ಪೂಜೆಗೆ. ಹಾಗಾಗಿ ಆ ದಿನ ನಾನು ಭಕ್ತಿಯಿಂದ ಪೂಜೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಸ್ನಾನ ಎಲ್ಲ ಮುಗಿಸಿ ಭಕ್ತಿಯಿಂದ ಪೂಜೆ ಮಾಡ್ತೀನಿ ಅವತ್ತಿನ ದಿನ. ಮಂಗಳಾರತಿ ಎಲ್ಲ ಮುಗೀತು ದೇವರಿಗೆ ಎಲ್ಲ ಆದಮೇಲೆ ಮತ್ತೆ ಆಚೆ ಕಡೆ ತುಳಸಿ ಕಟ್ಟೆಗೂ ಪೂಜೆ ಮಾಡಿ ಮುಗಿಸ್ದೆ. ಇವತ್ತಿನ ಈ ವಿಡಿಯೋಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.